ಸಿಲಿಂಡರ್ ವಿಚಾರದಲ್ಲಿ ಬಹಳ ಸಮಸ್ಯೆ ಇತ್ತೀಚೆಗೆ ಆಗ್ತಾ ಇದೆ. ಜನ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂಥ ಅಗತ್ಯತೆ ಬಹಳ ಇದೆ ರೀ. ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಜನ ಎಚ್ಚರಿಕೆ ತಗೊಳ್ತಾ ಇಲ್ಲ. ಇದರಲ್ಲಿ ಅಡುಗೆ ಅನಿಲ ಸೋರಿಕೆಯಾಗಿ 6 ಜನರಿಗೆ ಗಾಯ ಆಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕಾಮಾಕ್ಷಿಪಾಳ್ಯದ ವಿಕ್ಟರಿ ಸಿನಿಮಾ ಥಿಯೇಟರ್ ಬಳಿ ಆಗಿದೆ. ಮನೆಯಲ್ಲಿ ಲೈಟ್ ಆನ್ ಮಾಡಿದಾಗ ಹೊತ್ಕೊಂಡಿದೆ ಬೆಂಕಿ. 3 ಮಕ್ಕಳು ಸೇರಿ 6 ಜನರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಘಟನೆಯಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತಿದ್ದಾರೆ. ಮನೆಯಲ್ಲಿರೋರು ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಗ್ಯಾಸ್ ವಿಚಾರದಲ್ಲಂತೂ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ರಾತ್ರಿ ಮಲಗಬೇಕಾದ್ರೆ ಆಫ್ ಮಾಡಿದ್ದೀವಿ ಇಲ್ಲೋ ಅಂತ ನೋಡ್ಕೊಳ್ಬೇಕು. ಅಷ್ಟು ಸ್ಮೆಲ್ಲು ಗೊತ್ತಾಗಲ್ವಾ ನಿಮಗೆ? ಆ ಸ್ಮೆಲ್ ಬಂದಾಗ ಏನು ಮಾಡಬೇಕು ಅನ್ನೋದು ಅರಿವು ಇಲ್ವಾ? ಅವರು ಸಿಲಿಂಡರ್ ಕೊಡೋಕ್ಕೆ ಬಂದಿರ್ತಾರೆ, ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಕೇಳ್ಕೊಳ್ಳಿ ಒಂದ್ಸಲ, ಇಂಥದ್ದಾದಾಗ ಏನು ಮಾಡಬೇಕು ಅಂತೇಳಿ. ಆಮೇಲೆ ಈ ಗ್ಯಾಸ್ ಏಜೆನ್ಸಿಗಳು ಮುಂಚೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ರು, ಇಂಥದ್ದಾದಾಗ ಈ ರೀತಿಯಾಗಿ ನೋಡ್ಕೊಳ್ಳಿ, ಆ ರೀತಿಯಾಗಿ ಮಾಡ್ಕೊಳ್ಳಿ. ಯಾರೂ ಏನೂ ಹೇಳಲ್ಲ, ಅವ್ರ ಕೆಲಸ ಅವ್ರು ಮಾಡಿ ಹೋಗ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಆಮೇಲೆ ವೈರ್ಗಳು ತುಂಬ ದಿನದಿಂದ ಅದಕ್ಕೆ ಕನೆಕ್ಷನ್ ಕೊಟ್ಕೊಂಡಿರ್ತೀರ. ಪೈಪು, ಗ್ಯಾಸ್ ಪೈಪ್ ಇರುತ್ತೆ ಅಲ್ಲ, ಅದು ಬೆಂಡ್ ಮಾಡಿದರೆ ಅದರಲ್ಲಿ ಲೀಕೇಜ್ ಆಗ್ತಾ ಇರುತ್ತೆ, ನಿಮಗೆ ಗೊತ್ತೇ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ಈ ಕಾಮಾಕ್ಷಿಪಾಳ್ಯದ ಈ ಮನೆಯಲ್ಲಿ ಒಟ್ಟು ನಿನ್ನೆ ಬೆಳಗಿನ ಜಾವ 7 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. ಈ ಮನೆಯಲ್ಲಿ ಒಟ್ಟು ಅಂದರೆ 5 ಜನ ವಾಸವಾಗಿದ್ದರು. 5 ಜನ ವಾಸವಾಗಿದ್ದಂಥ ವೇಳೆಯಲ್ಲಿ ಅವರ ಮನೆ ಮಾಲೀಕ ಏನಿದ್ರು ಚನ್ನಬಸಪ್ಪ ಅಂತೇಳಿ, ಅವರು ನೈಟ್ ಶಿಫ್ಟ್ ಕೆಲಸಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತು 3 ಜನ ಹೆಣ್ಮಕ್ಳು ಈ ಮನೆಯಲ್ಲಿ ವಾಸವಾಗಿರ್ತಾರೆ. 7 ಗಂಟೆ ಸುಮಾರಿಗೆ ಇವ್ರ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಪಕ್ಕದ ಮನೆಗೆ ವಾಸನೆ ಬರುವಂಥದ್ದು. ಬಂದಂಥ ವೇಳೆಯಲ್ಲಿ ಆ ಪಕ್ಕದ ಮನೆ ಲಕ್ಷ್ಮಿ ಅನ್ನೋರು ಬಂದು ಈ ರೀತಿಯಾಗಿ ಗ್ಯಾಸ್ ವಾಸನೆ ಬರ್ತಾ ಇದೆ ನಿಮ್ಮ ಮನೆಯಲ್ಲಿ ಅಂತೇಳಿ ಆ ಮನೆಯಲ್ಲಿದ್ದವರಿಗೆ ಬಾಗಿಲು ತಟ್ಟಿ ಹೇಳ್ತಾರೆ. ಆಗ ಆ ವಿಚಾರ ಕೇಳಿದಂಥ ಆ ಮನೆಯಲ್ಲಿದ್ದಂಥ ಏನಿದ್ರು ಅನುರಾಧ ಅಂತೇಳಿ ಅವರು ಮನೆ ಈ ಕಿಚನ್ ಒಳಗಡೆ ಹೋಗಿ ಲೈಟ್ ಹಾಕ್ತಾರೆ. ಲೈಟ್ ಹಾಕಿದ ಪರಿಣಾಮವಾಗಿ ಏನು ಗ್ಯಾಸ್ ಲೀಕ್ ಆಗಿದ್ದಂಥ ಗ್ಯಾಸ್ ಏಕಾಏಕಿ ಬ್ಲಾಸ್ಟ್ ಆಗಿರುವಂಥದ್ದು. ಬ್ಲಾಸ್ಟ್ ಆದಂಥ ಪರಿಣಾಮವಾಗಿ ಮನೆಯಲ್ಲಿದ್ದಂಥ ಅನುರಾಧ ಮತ್ತು ಅವರ 3 ಮಕ್ಕಳು, 3ರಿಗೂ ಕೂಡ ಗಂಭೀರ ಸ್ವರೂಪದ ಗಾಯ ಆಗಿರುವಂಥದ್ದು. ಇನ್ನು ಮನೆಯಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ಮನೆಯೆಲ್ಲ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಇಲ್ಲಿ ಈ ಗೋಡೆ ಬೇರೆ ಇದೆ, ಗೋಡೆ ಕೂಡ ಆ ಕಡೆಗೆ ಕ್ರ್ಯಾಕ್ ಬಿಟ್ಟಿರುವಂಥದ್ದು. ಮತ್ತು ಮನೆ ಮುಂಭಾಗದ ಗೋಡೆ ಕೂಡ ಸಂಪೂರ್ಣವಾಗಿ ಕೆಳಗಡೆ ಬಿದ್ದು ಇನ್ನು ಒಡೆದು ಹೋಗಿರುವಂಥದ್ದು. ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಮಟ್ಟದಲ್ಲಿ ಈ ಸಂದರ್ಭದಲ್ಲಿ ಇದ್ದಂಥ 5 ಜನ, ಒಟ್ಟು ಪಕ್ಕದ ಮನೆ ವಾಸಿ ಲಕ್ಷ್ಮಿ ಅನ್ನೋರು ಹೇಳಕ್ಕೆ ಬಂದಿದ್ರು ಅವ್ರಿಗೆ, ಮತ್ತು ಈ ಮನೆಯಲ್ಲಿ ವಾಸವಾಗಿದ್ದ 4 ಒಟ್ಟು 5 ಜನರಿಗೂ ಕೂಡ ಗಾಯ ಆಗಿರುವಂಥದ್ದು. ಆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಎಲ್ಲರನ್ನೂ ಕೂಡ ಅಡ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಮಗುವಿನ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಉಳಿದಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ಆ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಈಗ 5 ಜನರಿಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಕ್ಯಾಮ್ರಾಮನ್ ಶಂಭು ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಗ್ಯಾಸ್ ಇದಾದಾಗ ನಮ್ಗೆ ಹೊಡಿತು ಅದು. ಗೋಡೆ ಬಿರುಕ್ಬಿಟ್ಟಿದೆ ಫುಲ್ಲು ಅರ್ಧ. ನಮ್ಮ ಗ್ಯಾಸ್ ಏನೂ ಆಗಿಲ್ಲ, ಅವ್ರಿಗೆ ಆಗಿದ್ದು ನಮ್ಗೆ ಆಗಿದೆ, ಬೆರ್ಕ್ಬಿಟ್ಟೈತೆ. ಬೆಳಿಗ್ಗೆ 6:30 ಹೋದ, ಅವ್ರು 7:30 ಆಗೈತೆ ಅಂತ. ಅವರು 3 ಜನ ಹೆಣ್ಮಕ್ಳು, ಒಬ್ಬ ಲೇಡೀಸು, 4 ಜನ ಐತೆ. ಅವರು ಇಲ್ಲೇ ಇದ್ರು, ಅವ್ರು ಅಡುಗೆ ಕೆಲ್ಸಕ್ಕೆ ಹೋಗ್ತಾರೆ. ಸುಮಾರು ಅವರು 4-5 ವರ್ಷದಿಂದ ಇದ್ದಾರೆ. ನನಗೆ ಗೊತ್ತಿಲ್ಲ, 6:30ಗೆ ಡ್ಯೂಟಿಗೆ ಹೋಗ್ತಾರೆ. ಸಾಯಂಕಾಲ 7:30 8 ಗಂಟೆ ಬಂದಮೇಲೆ 7 ಗಂಟೆಗೆ ಆಯಿತು 7:30 ಅಂತಾರೆ. ಡಮಾರ್ ಅಂದೋತು, ಟ್ರಾನ್ಸ್ಫರ್ ಹೊಡೆದಂಗೆ ಅಂದ್ಬಿಟ್ಟು ಎಲ್ಲ ಬಸ್ ಹತ್ಕೊಂಡು ಹೊಡ್ಬಿಟ್ಟು. ನಿನ್ನೆ ಕಾಯ್ತಾ ಇದ್ದೀನಿ, ಬೀಗ ತಾಗೆ ಅಂದರು. ಆಮೇಲೆ ಬೀಗ ತೆಗೆದ್ಮೇಲೆ ಈ ಗೋಡೆ ಹೊಡೆದೋಗೈತೆ, ಈಗ ಬಂದ್ಬಿಟ್ಟೈತೆ. ಈಗ ಅವ್ರಿಗಾಗಿದ್ದು ನಮಗೂ ಆಗೈತೆ. ನೋಡಿ, ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಇಂಥದಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಇರೋದು. ನಿಮ್ಮ ಗ್ಯಾಸ್ ಏಜೆನ್ಸಿಯವರು ಬಂದು ನಿಮಗೆ ಒಂದಿಷ್ಟು ಗೈಡ್ ಮಾಡಬೇಕು. ಜೊತೆಗೆ ನೀವು ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು. ಈ ಮೊಬೈಲಲ್ಲಿ ಇಟ್ಕೊಂಡು ಏನೇನೋ ನೋಡ್ತೀರಾ, ಎಷ್ಟು ತಿಂಗಳಿಗೆ ಒಂದು ಸಲ ಗ್ಯಾಸ್ ಪೈಪನ್ನು ಚೇಂಜ್ ಮಾಡ್ಕೊಳ್ಬೇಕು, ಲೀಕೇಜ್ ಹೇಗಾಗುತ್ತೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಒಂದು ಸಲ ಗಮನಿಸ್ಕೊಳ್ಳಿ. ಮೊಬೈಲಲ್ಲಿ ಕೂತ್ಕೊಂಡ್ಬಿಟ್ಟು ಬೇರೆ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ, ಇವುಗಳನ್ನು ತಿಳ್ಕೊಳ್ಳಿ ಒಂಚೂರು. ನಿಮ್ಮ ಜೀವನಕ್ಕೆ ಅಪಾಯ ಇದು, ಭಾಳ ಎಚ್ಚರಿಕೆ ವಹಿಸ್ಕೊಳ್ಬೇಕು. ಆಮೇಲೆ ಸಿಲಿಂಡರ್ ಬಂದಾಗ ಅದರಲ್ಲೂ ವೈಸರ್ ಇರುತ್ತೆ, ಅದು ಲೀಕೇಜ್ ಆಗ್ತಾ ಇರತ್ತೆ. ಅದು ಇದೆಯೋ ಇಲ್ವೋ ಚೆಕ್ ಮಾಡಿಸ್ಕೊಳ್ಳಿ ಒಂದು ಸಲ. ಅದನ್ನು ಟೆಸ್ಟ್ ಮಾಡೋಕ್ಕೂ ಒಂದಿದೆ, ಆ ಲೀಕೇಜನ್ನು ಹೇಗೆ ಅನ್ನೋದನ್ನು ನೋಡಿ ಒಂದು ಸಲ ತಿಳ್ಕೊಳ್ಳಿ, ಆಮೇಲೆ ಬಳಕೆ ಮಾಡಿ. ಸುಮ್ಮನೆ ಬಂತು, ಕನೆಕ್ಟ್ ಮಾಡಿದೆ, ಯೂಸ್ ಮಾಡಿದೆ, ಪೈಪ್ಲೈನ್ ಚೇಂಜ್ ಮಾಡೋಂಗಿಲ್ಲ, ಅದು ಬೆಂಡ್ ಮಾಡಿದರೆ ಸೋರಿಕೆ ಆಗ್ತಾ ಇರುತ್ತೆ, ಅದರಲ್ಲಿ ಲೀಕೇಜ್ ಬರ್ತಾ ಇರುತ್ತೆ, ಯಾರೂ ಕೇಳಲ್ಲ. ಆಮೇಲೆ ಬ್ಲಾಸ್ಟ್ ಆದಾಗ ಏನು ಮಾಡೋದು ನಮ್ಗೆ ಗೊತ್ತಾಗಲಿಲ್ಲ, ಹಂಗಾಯಿತು ಹಿಂಗಾಯಿತು ಅಂಥೇಳಿ ಬೇರೆ ಎಲ್ಲ ನೋಡೋಕ್ಕಾಗತ್ತೆ ನಿಮಗೆ. ಇದೊಂಚೂರು ತಿಳ್ಕೊಳ್ಳಿ, ನಿಮ್ಮ ಜೀವಕ್ಕೆ ಸಂಬಂಧಪಟ್ಟಂಗೆ ಇದು. ಅದಕ್ಕೊಂಚೂರು ಟೈಮ್ ಕೊಡಿ, ಜಾಸ್ತಿ ಬೇಡ, 1 ನಿಮಿಷ 2 ನಿಮಿಷ ಸಾಕು. ಇಲ್ಲ ಏಜೆನ್ಸಿಯವ್ರು ಬಂದಾಗೆ ಹೇಳಿ, ಅವ್ರಿಗೇನೆ ಸಿಲಿಂಡರ್ ಕೊಡೋಕೆ ಬಂದಿರ್ತಾರೆ ನಿಮ್ಮ ಮನೆಗೆ, ಒಂದು ಸಲ ನೋಡಿಬಿಡಪ್ಪ ಕರೆಕ್ಟಾಗಿದೆಯಿಲ್ಲೋ ಅಂಥೇಳಿ. ಅವ್ರು ಬಂದೆಲ್ಲ ಚೆಕ್ ಮಾಡಿ ಹೋಗ್ತಾರೆ. ಏನೊಂದು 50 ರೂಪಾಯಿನೋ 100 ರೂಪಾಯಿ ಕೊಡಿ,
ಅವರಿಗೆ. ಅವ್ರು ಚೆಕ್ ಮಾಡಿ ಹೌದು ಕರೆಕ್ಟಾಗಿದೆ ಏನಿಲ್ಲ ಅಂತ ಹೇಳ್ತಾರೆ. ಪೈಪ್ಲೈನ್ ಚೇಂಜ್ ಮಾಡೋದಿದ್ರೆ ಪೈಪ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದು ಮಾಡಲಿಲ್ಲ ಅಂದರೆ ಇಷ್ಟ ಆಗುತ್ತೆ ನೋಡಿ. ಅಲ್ಲಿ 50-100 ರೂಪಾಯಿಗೆ ನೀವು ಲೆಕ್ಕ ಹಾಕಿದರೆ ಇವತ್ತು ಅಲ್ಲಿ 50,000 1,00,000ದವರೆಗೂ ಖರ್ಚು ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಮನೆಗಳಿಗೆ. ಹುಷಾರಾಗಿರಿ. ಭಾಳ ಕಡೆಗೆ ಈ ಸಮಸ್ಯೆಗಳಾಗ್ತಾ ಇದೆ. ಯಾಕೆ ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಅದರ ಪರಿಣಾಮಗಳಿವೆಲ್ಲ. ಬಹಳ ಎಚ್ಚರಿಕೆ ವಹಿಸ್ಕೊಳ್ಳಿ.